ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಎಲ್ಲ ಸುಣ್ಣ ಎಲ್ಲ ಹಾಕಾಗಿತ್ತು. ಹಂಗಾಗಿ ಇನ್ನೂ ಕಂಪ್ಲೀಟಾಗಿ ಮೆಣಸು ಎಲ್ಲ ಒಂದು ಕಡೆಯಿಂದ ಸೇರಿಸಿ ಕುಯಿಸ್ಬೇಕಾಗಿತ್ತು. ಸ್ವಲ್ಪ ಅದು ಇದು ಫಂಕ್ಷನ್ ಎಲ್ಲ ಅಂತ ಆಗ್ಬಿಟ್ಟು ಜನಗಳು ಕೂಡ ಯಾರೂ ಸಿಗ್ತಾ ಇರಲಿಲ್ಲ. ಮತ್ತು ಇವಾಗಿಂದ ಎಲ್ಲ ಸಿಕ್ಕಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ಕೂಡ ಬಂದಿದ್ದಾರೆ. ಇವತ್ತು ಕುಯ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದಿದ್ದೀವಿ. ಅವರು ಕೂಡ ಒಂದು 3-4 ಜನ ಬಂದಿದ್ದಾರೆ ಅಷ್ಟೇ. ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ತಪ್ಪಿ ಏನಾದ್ರು ಒಂದು ದಿವಸ 2 ದಿವಸ ಬಿಟ್ಬಿಟ್ವಿ ಅಂದರೆ, ಮಧ್ಯದಲ್ಲಿ ಏನಾದ್ರು ರಜಾ ಕೊಟ್ವಿ ಅಂದರೆ ಮತ್ತೆ ಸಿಕ್ಕದೇ ಇಲ್ಲ ಜನ, ಹಂಗಾಗ್ಬಿಡ್ತಾರೆ. ಇನ್ನು ಫಂಕ್ಷನ್ಗಳು ಊರು ಮನೆಗೂ ಕರೆದಿರ್ತಾರೆ, ಹೋಗ್ಲಿಲ್ಲ ಅಂದರೆ ಆಗೋದಿಲ್ಲ. ಹಂಗಾಗಿ ಯಾರನ್ನ ಕರ್ಕೊಂಡು ಕೆಲಸ ಮಾಡ್ಸೋಕ್ಕೆ ಆಗಲಿಲ್ಲ, ಬಿಟ್ಬಿಟ್ವಿ. ಇವಾಗ ನೋಡಿದ್ರೆ ಈ ಥರ ಪರಿಸ್ಥಿತಿ. ಅಂತೂ ಇಂತೂ ಬಂದವ್ರು ಬರಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಮೆಣಸನ್ನ ಕುಯಿಸ್ತಾ ಇದ್ದೀವಿ. ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಎಲ್ಲ ಮೆಣಸೆಲ್ಲ ಕುಯ್ದು ಮುಗಿದೋಗಿದೆ. ಅದರಲ್ಲಿ ಇನ್ನು ಅಲ್ಪ ಸ್ವಲ್ಪ ನಮ್ಮ ಹತ್ರ ಮಾತ್ರ ಉಳಿದಿರೋದು. ಇನ್ನು ಇದಾದ ನಂತರ ಇನ್ನೆಲ್ಲ ನೀರು ಹೊಡೆಯೋಕ್ಕೆಲ್ಲ ಶುರು ಮಾಡಿದ್ದಾರೆ. ಹಂಗಾಗಿ ಮತ್ತೆ ಇನ್ನೇನು ಮಾರ್ಚ್ ಕೂಡ ಬಂದೇ ಹೋಯ್ತು. ಇನ್ನು ಹೂವಿನ ಮಳೆ ಅದು ಇದು ಅಂತ ಎಲ್ಲ ಬರೋಕ್ಕೆ ಶುರು ಆಯ್ತವೆ. ಇನ್ನೊಂದು ತಿಂಗಳು ಅಂತಿದ್ದಂಗೆ ಗೊತ್ತೇ ಆಗೋದಿಲ್ಲ. ಹಂಗಾಗಿ ಮತ್ತೆ ಈ ವಾರದಲ್ಲೇನೋ ವೆದರ್ ಕೂಡ ಎಲ್ಲ ಮಳೆ ವೆದರ್ ಕೂಡ ಇದೆ ಅಂತ ಇದ್ದಾರೆ. ಏನಾಗುತ್ತೆ ನೋಡಬೇಕು. ಬನ್ನಿ, ಇವತ್ತು ನಾವು ನಮ್ಮ ತೋಟದಲ್ಲಿ ಯಾವ ಥರ ಮೆಣಸಿದೆ, ಏನಿದೆ, ಮತ್ತು ಯಾವ ಥರ ಫಸಲು ಬಿಟ್ಟಿದೆ, ಮತ್ತು ಬೀಳೆಲ್ಲ ಏನಾಗ್ತಿದೆ ಎಲ್ಲದನ್ನು ಕೂಡ ತೋರಿಸ್ತೀನಿ. ರೀಸೆಂಟ್ ವೀಡಿಯೋದಲ್ಲೂ ಕೂಡ ಒಂದರಲ್ಲಿ ಹೇಳಿದ್ದೆ, ಸ್ವಲ್ಪ ಬತ್ತಿರೋ ಬೀಳೆ ಎಲ್ಲ ಕುಯ್ದಿದ್ವಿ, ಅದು ಮತ್ತು ಹಣ್ಣಾಗಿರೋ ಬೀಳನ್ನು ಕೂಡ ಕುಯ್ಕೊಂಡಿದ್ವಿ ಅಂತ. ಇನ್ನೂ ದೊಡ್ಡ ದೊಡ್ಡ ಬೀಳೆ ಎಲ್ಲ ಉಳಿದಿದ್ದು, ಯಾಕಂದರೆ ಅವಳೆಲ್ಲ ಹಣ್ಣಾಗಿರಲಿಲ್ಲ ಮತ್ತು ಆ ಬೀಳೇನೋ ಪ್ರಾಬ್ಲಮ್ ಕೂಡ ಇರಲಿಲ್ಲ. ಹಂಗಾಗಿ ಇವಾಗೆಲ್ಲ ಕೂಡ ಬಲ್ತಿದ್ದಾವೆ. ಹಂಗಾಗಿ ಎಲ್ಲ ಕಂಪ್ಲೀಟಾಗಿ ಕುಯ್ಸೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ. ಮತ್ತು ನಿಂಗೆ ಬಿಟ್ವಿ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಆಗ್ತಿದ್ದಂಗೆ ಎಲ್ಲ ಉದ್ರಕ್ಕೆ ಕೂಡ ಶುರು ಆಗುತ್ತೆ. ಉದ್ರದ ಮೇಲಂತೂ ಆಗೋದಿಲ್ಲ, ನಿಮಗೆ ಗೊತ್ತು ಎಷ್ಟು ತೊಂದರೆ ಅಂತ. ಹಂಗಾಗಿ ಅತ್ಲಾಗೆ ಕುಯ್ಸೋಕ್ಕೆ ಶುರು ಮಾಡಿದ್ವಿ. ಮೆಣಸನ್ನು ಕುಯ್ಕೊಬಿಟ್ರೆ ಇನ್ನೆಲ್ಲ ಕೆಲಸ ಮುಗೀತು ಅಂತಾನೆ. ನೀರು ಹೊಡ್ಯೋಕ್ಕೊಂದು ಬಾಕಿ ಇರುತ್ತೆ. ಅದೇ ನಾವು ಅರೇಬಿಕಕ್ಕೇನು ಹೊಡಿಯೋಕ್ಕೆ ಹೋಗೋದಿಲ್ಲ, ಈಗಲೇ ರೋಬಸ್ಟಕ್ಕೊಂದು ಹೊಡ್ಕೋತೀವಿ ಅಷ್ಟೇ. ಮತ್ತು ಇನ್ನು ಧೂಳು ಇರುತ್ತೆ, ಸ್ವಲ್ಪ ಮಾಡೋಕ್ಕಿದೆ ಅರೇಬಿಕ್ದಲ್ಲಿ. ಅದೊಂದು ಮಾಡಿ ಮುಗಿಸ್ಕೊಂಡ್ರೆ ಕಂಪ್ಲೀಟ್ ಕೆಲಸ ಮುಗೀತು ಅಂತಾನೆ. ಇನ್ನೇನಿದ್ರು ಇನ್ನು ಮಳೆ ಬಿದ್ದ ಮೇಲೆ ಮತ್ತೆ ಚಿಗುರು ತೆಗಿಬೇಕು, ಗೊಬ್ಬರ ಹಾಕಬೇಕು, ಲೆಂಡನ್ನು ಹಚ್ಚಿಸ್ಬೇಕು, ಅದು ಇದು ಇದ್ದೇ ಇರುತ್ತೆ. ಅಥವಾ ಮಳೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರೆಲ್ಲ ಹೊಡೆಯೋಕ್ಕಿರುತ್ತೆ ಅರೇಬಿಕಕ್ಕೆ. ಅದನ್ನು ಕೂಡ ಮಾಡಲೇಬೇಕಲ್ಲ, ಯಾಕಂದರೆ ವರ್ಷ ಒಳ್ಳೆ ಫಸಲು ಮತ್ತು ಒಳ್ಳೆ ಬೆಳೆ ತೆಗಿಬೇಕು ಅಂದರೆ ಎಲ್ಲ ಕೆಲಸ ಕೂಡ ನೀಟಾಗಿ ಮಾಡ್ಕೋಬೇಕು. ಬನ್ನಿ, ಇವತ್ತು ಮೆಣಸೆಲ್ಲ ನೋಡ್ಬೋದು ನೀವು ಯಾವ ಥರ ಕುಯ್ತಿದ್ದಾರೆ ಏನು ಅಂತ. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಎಲ್ಲ ಇದ್ದಾರೆ. ಸಣ್ಣ ಬೀಳೆಲ್ಲ ನಾವೆಲ್ಲ ಆಲ್ಮೋಸ್ಟ್ ಆಲ್ ಕುಯ್ದಾಗಿತ್ತು. ಇನ್ನೇನಿದ್ರು ಉಳಿದಿದ್ದು ಬರೀ ದೊಡ್ಡ ಬೀಳು, 20 ಅಡಿ 30 ಅಡಿ ಬೀಳು. ಹಂಗಾಗಿ ಎಲ್ಲನೂ ಕೂಡ ಕುಯ್ತಾ ಇದ್ದಾರೆ. ಈ ಜನ ಬಂದು ಎಲ್ಲ ನಮ್ಮೂರವರೇ, ಅಕ್ಕಪಕ್ಕದವರು. ಯಾರೋ ಕಡೆ ಹೊರಗಡೆಯಿಂದ ಸತಿ ಕರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಮೆಣಸೇ ಇಲ್ಲ. ಒಂದು ಮೆಣಸಿನ ಬೀಳು ಬೆಳೆಯೋಕ್ಕೆ ಅಂತ ಎಷ್ಟು ಕಷ್ಟಪಟ್ಟಿರ್ತೀವಿ. ಏನಿಲ್ಲ ಅಂದರೆ 2-3 ವರ್ಷ ಮೆಣಸು ಬೀಳು ಹಾಕಿ ಅದನ್ನು ಮಳೆಯಿಂದ ಶೀತ ಆಗ್ದಿಲ್ದಂಗೆಲ್ಲ ಕಾಪಾಡ್ಕೊಂಡು ಎಲ್ಲ ಮಾಡಿ ಫಸಲು ಬರೋ ರೇಂಜಿಗೆ ತಂದಿರ್ತೀವಿ. ಫಸಲು ಬರ್ತಿದ್ದಂಗೆ ಮೆಣಸಿನ ಬೀಳೆ ಸತ್ತೋಗ್ತವೆ. ಒಂದು ಮಾಡೋಕೆ ಹೋದರೆ ಒಂದು ಔಷಧಿಗಳಂತೂ ಕೇಳಲೇಬೇಡಿ. ಒಳ್ಳೊಳ್ಳೆ ಔಷಧಿ ಉಯ್ದಿರ್ತೀವಿ, ಮತ್ತು ಒಳ್ಳೆ ಔಷಧಿನೂ ಕೂಡ ಹೊಡೆದಿರ್ತೀವಿ. ಕಾಪರ್ ಅಂತೂ 2 ಸತಿ ಹೊಡೆದಿರ್ತೀವಿ. ಎಲ್ಲ ಕೆಲಸನೂ ಮಾಡ್ಕೊಡ್ತೀವಿ. ಏನಂದರೆ ಅರೇಬಿಕಾ ಗಿಡಗಳಿಗೆ ಯಾವ ಥರ ಮಾಡ್ತೀವೋ ಮೆಣಸಿಗೂ ಕೂಡ ಅದೇ ಥರನೇ ಮಾಡಿರ್ತೀವಿ. ಆದರೂ ಕೂಡ ಈ ಥರ ಕಾಯಿಲೆ ಬಂದು ಅಥವಾ ಏನಾದ್ರು ಮಳೆ ಗಿಳೆಯಿಂದಾಗಿ ಎಲ್ಲ ಸಾಯ್ತಿದ್ದಾವೆ. ಮತ್ತು ಈ ವರ್ಷ ಸಾಯ್ತಿರೋ ಬೀಳು ಸ್ವಲ್ಪ ತೀರ ಏನಿಲ್ಲ, ಸ್ವಲ್ಪ ಕಮ್ಮಿನೇ. ಮತ್ತು ಗರಿ ಕೂಡ ಏನು ಬರಲಿಲ್ಲ. ನಿಮಗೆ ಗೊತ್ತು ಮಳೆ ಎಲ್ಲ ಎಷ್ಟಾಯಿತು ಏನೋ ಅಂತ. ಮಳೆ ಒಂದೇ ಸತಿ ಬಂದು ನಿಂತಿದ್ರೆ ಪರವಾಗಿಲ್ಲ, ವರ್ಷ ಎಲ್ಲ ನಿಧಾನ ಕುದುರತಾನೇ ಇರೋದು. ಹಂಗಾಗಿ ಭೂಮಿ ಅಂತೂ ಸಿಕ್ಕಾಪಟ್ಟೆ ನೀರು ಕೂಡ ಸಿಕ್ಕಾಪಟ್ಟೆ ಶೀತ ಆಗ್ಬಿಡ್ತು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಗರಿ ಬರಬೇಕು ಅಂದರೆ ಒಂದು ಸತಿ ಮಳೆ ಬಂದು ನಿಂತ ಮೇಲೆ ಚೆನ್ನಾಗಿ ಬಿಸಿಲು ಕೂಡ ಹೊಡಿಬೇಕು. ಅದು ಬಿಸಿಲೇ ಬರಲಿಲ್ಲ. ಹಂಗಾಗಿ ಆದಷ್ಟು ಸ್ವಲ್ಪ ಈ ವರ್ಷ ಫಸಲು ಕೂಡ ಕಮ್ಮಿ ಇದೆ ಮೆಣಸಿಂದು. ನಮ್ಮ ತೋಟದಲ್ಲಿ ಮಾತ್ರ ಹಿಂಗೆ ಅಂದ್ಕೊಂಡಿದ್ದೆ. ಪ್ರತಿಯೊಬ್ಬರು ಕೂಡ ತೋಟದಲ್ಲೂ ಕೂಡ ಇದೇ ಥರ ಇದೆ. ಎಲ್ಲರ ಕಡೆನೂ ಕೂಡ ಅಂತ ಏನು ಮೆಣಸೇನು ಬಿಟ್ಟಿಲ್ಲ ಈ ವರ್ಷ ಅನ್ಕೋತೀನಿ. ನಿಮ್ಮ ತೋಟದಲ್ಲಿ ಯಾವ್ಯಾವ ಥರ ಇತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಮತ್ತು ಆದಷ್ಟು ಕುಯ್ಸ್ಬೇಕಾದ್ರೆ ಏನಾದರೂ ಟಾರ್ಪಲ್ಗಳೇನಾರು ಇದ್ದರೆ ಟಾರ್ಪಲ್ನ ಹಾಕಿಸಿ. ಯಾಕಂದರೆ ಇರೋವೇ 4 ಗರಿ 4 ಕಾಳು, ಅವು ಆದರೂ ಉಳಿಲಿ. ಯಾಕಂದರೆ ಕುಯ್ಬೇಕಾದ್ರೆ ಎಲ್ಲ ಬಿದ್ದು ತರಗಡಿಗೆ ಎಲ್ಲ ಹೋಗ್ಬಿಡ್ತವೆ. ಯಾಕಂದರೆ ಅವೆಲ್ಲ ಆಯ್ಕೊಳಕ್ಕೆ ಹಿಂಸೆ, ಕಾಳೆಲ್ಲ ನಿಮಗೆ ಗೊತ್ತು. ಹಂಗಾಗಿ ಟಾರ್ಪಲೆಲ್ಲ ಹಾಕ್ಕೊಬಿಟ್ರೆ ಆದಷ್ಟು ಟಾರ್ಪಲ್ ಮೇಲೆ ಬಿದ್ದ ಎಲ್ಲನೂ ಕೂಡ ಚೀಲಕ್ಕೆ ಎತ್ಕೋಬೋದು. ಅದು ಈಸಿ ಕೆಲಸ ಅಂತ ಹೇಳ್ತೀನಿ. ಮತ್ತು ಇನ್ನು ಅನುಕೂಲಾಯಿಸ್ತೀವಿ ಮತ್ತು ಮೆಣಸನ್ನೆಲ್ಲ ಆಯಿಸ್ತೀವಿ ಅಂದರೆ ಅದು ಸುಳ್ಳು. ಯಾಕಂದರೆ ಅವಾಗೆಲ್ಲ ನೀಟಾಗಿ ಆಯೋರು ಇವಾಗ ಹತ್ರ ನೀಟಾಗಿ ಆಯೋಕ್ಕೆ ಯಾರೂ ಕೂಡ ಸಿಕ್ಕೋದಿಲ್ಲ. ಮತ್ತು ಮರಗಸ ಎಲ್ಲ ಶುರು ಆದರೆ ಎಲ್ಲ ಸೌದೆ ಸೌರಕ್ಕಿಂತೆಲ್ಲ ಎಲ್ಲ ಹೋಗ್ಬಿಡ್ತಾರೆ ಜನಗಳು. ಯಾಕಂದರೆ ಒಳ್ಳೆ ಸಂಬಳ ಇದೆಯಲ್ಲ, ಹಂಗಾಗಿ ಕುಯ್ಸ್ಬೇಕಾದ್ರೆ ನೋಡಿಬಿಟ್ಟು ನೀಟಾಗಿ ಕುಯ್ಸ್ಕೊಂಡ್ರೆ ಒಳ್ಳೆಯದು.
ಇವಾಗ ನೋಡಿ ನಾವೀಗ ಒಂದು ಬೀಳಲ್ಲಿ ಆಯ್ದಿದ್ವಿ, ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೀನಿ. ಅವ್ರಿಗೆ ಹೇಳಿದ್ವಿ ಕೊಯ್ಯೋರ್ಗೂ ಕೂಡ ಆಯ್ಕೊಳ್ಳಿ ಅಂತ, ಅವರು ಕೂಡ ಆಯ್ಕೊಂಡ್ರು ಆಗೋಷ್ಟು. ಮತ್ತಿನ್ನ ಬಗ್ಗೆ ಎಲ್ಲ ತೀರಾ ಹಾಕೋದ್ರೆ ಅವ್ರ ಬಕ್ಕಳಲ್ಲಿರೋದೆಲ್ಲ ಚೆಲ್ಲುತ್ತೆ, ಹಿಂದ್ಗಡೆ ಕಕ್ಕೊಂಡಿರ್ತಾರಲ್ಲ ಮೆಣಸು, ಹಂಗಾಗಿ ಅವ್ರು ಆದಷ್ಟು ಆಯ್ಕೊಂಡಿದ್ರು. ಇನ್ನು ಉಳಿದಿದ್ದ ನಾವು ಆಯ್ಕೊಂಡಿದ್ದೀನಿ ನೋಡಿ. ಒಂದೊಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ ಈ ಥರ ಒಂದು ಕಾಲಿಂದ ಅರ್ಧ ಬಕೆಟ್ ಕೂಡ ಸಿಗ್ತಾ ಇದೆ. ಹಂಗಾಗಿ ಆದಷ್ಟು ಟಾರ್ಪಲ್ ಹಾಕೊಂಡು ಎಲ್ಲ ಕುಯ್ಸ್ಕೊಬಿಟ್ರೆ ಈ ಥರ ಆಗೋದಿಲ್ಲ. ಎಲ್ಲ ಟಾರ್ಪಲ್ ಮೇಲೆ ಬಿದ್ದಿರುತ್ತೆ, ಅವಾಗ ಈಸಿಯಾಗಿ ಎತ್ಕೋಬೋದು, ಮತ್ತು ಕಾಳು ಕೂಡ ಸಿಗುತ್ತೆ. ಹಂಗಾಗಿ ಇದೇ ಥರ ಕುಯ್ಸ್ಕೊಂಡು ಅದಾಗ್ತಿದ್ದಂಗೆ ಮಧ್ಯಾಹ್ನಕ್ಕೆ ಮನೆಗೆ ಊಟಕ್ಕೆ ಬಂದ್ವಿ. ಊಟಕ್ಕೆ ಬರ್ತಿದ್ದಂಗೆ ಯಾಕೋ ಸ್ವಲ್ಪ ಹೊರಗಡೆ ಎಲ್ಲ ನೋಡಿದ್ವಿ, ಯಾಕೋ ಮೋಡ ವಾತಾವರಣ ಇದೆಯಾ ಏನಾಗಿದೆ ಅಂತ ಏನು ಮೋಡ ಏನು ಇರಲಿಲ್ಲ, ಬಿಸಿಲು ಕೂಡ ಇತ್ತು. ಯಾಕಂದರೆ ಈ ವಾರದಿಂದ ಸ್ವಲ್ಪ ಮಳೆ ಆಗುತ್ತೆ ಅಂತ ಹೇಳಿದ್ರು ಒಂದು 3-4 ದಿವಸ. ಹಂಗಾಗಿ ನೋಡೋಣ ಯಾವ ಥರ ಮಳೆ ಆಗ್ಬೋದು ಏನು ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಯಾವ ಥರ ಮೋಡ ಇದೆ ಅಂತೆಲ್ಲ ಕೂಡ ನೋಡಿದ್ವಿ. ಮೋಡ ವಾತಾವರಣ ಅಂತ ಏನು ಇರಲಿಲ್ಲ. ಮತ್ತು ಮಳೆ ಚೆನ್ನಾಗೆಲ್ಲ ಬಂದೋದ್ರೆ ಒಂಥರ ಪರವಾಗಿಲ್ಲ. ಅಪ್ಪಿ ಏನಾರು ಒಂದು ದಿವಸ ಬಂದು ಏನಾರು ಕೈ ಕೊಡ್ತು ಅಂದರೆ ಒಂದು 10% ಭಾರಿ ತೊಂದರೆ. ಅವಾಗ ನೀರು ಹೊಡೆಯೋಕ್ಕೆ ಮೊದಲು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವಾಗಾದರೂ ಹೆಂಗೋ ಒಂದು 15 ದಿವಸ ಇನ್ನೂ 10 ದಿವಸ ತಡ್ಕೊಂಡು ನೀರು ಹೊಡಿಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಇನ್ನೂ ಮಳೆ ಬರೋ ಟೈಮೆಲ್ಲ ಇನ್ನೂ ತುಂಬ ಲೇಟ್ ಇದೆ. ಅಪ್ಪಿ ಏನಾರು ಈಗಲೇ ಹೂವಿನ ಮಳೆ ಬಂತು ಅನ್ಕೊಂಡ್ರೆ ನೀರು ಹೊಡೆಯೋಕ್ಕೆ ಶುರು ಮಾಡಲೇಬೇಕು. ಅವಾಗ ಏನಾಗುತ್ತೆ ಅಂದರೆ ನೀರು ಹೊಡಿಲಿಲ್ಲ ಅಂದರೆ ಫಸಲು ಕೂಡ ಡ್ರಾಪ್ ಆಗುತ್ತೆ, ಮತ್ತು ಹೂವು ಬ್ಲೌಸಮ್ ಕೂಡ ಕರೆಕ್ಟಾಗಿ ಆಗೋದಿಲ್ಲ. ತೊಂದರೆ ಆ ಥರದ್ದು ಸಿಕ್ಕಾಪಟ್ಟೆ ತೊಂದರೆಗಳು ಕೂಡ ಬರುತ್ತೆ. ಹಂಗಾಗಿ ಮಳೆ ಒಳ್ಳೆ ನೀಟಾಗಿ ಬಂದರೆ ಸಾಕಾಗಿದೆ ಅಪ್ಪ. ಈಗ ಹೆಂಗೋ ಆಗುತ್ತೆ, ಏನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಾಕಿ ಉಳಿದಿದ್ದೆಲ್ಲ ಮೆಣಸಿನೆಲ್ಲ ಕುಯ್ಕೊಬರೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋದ್ವಿ. ತೋಟಕ್ಕೆ ಹೋಗ್ಬಿಟ್ಟು ಇನ್ನು ಮಧ್ಯಾಹ್ನದಿಂದ ಸಂಜೆ ತನಕ ಎಷ್ಟಾಗುತ್ತೋ ಅಷ್ಟು ಕುಯ್ದ್ವಿ. ಕುಯ್ಕೊಬಂದು ಈಗ ಎಲ್ಲನೂ ಕೂಡ ಮನೆ ಹತ್ರ ತಂದು ಇಟ್ಕೊಂಡಿದ್ದೀವಿ. ಈಗ ನೋಡ್ಬೋದು ನೀವು, ಎಲ್ಲ ಒಂದು 3-4 ಮೂಟೆ ಕುಯ್ದಿದ್ದಾರೆ ಅಷ್ಟೇ, ಒಂದು 3-4 ಜನಕ್ಕೆ. ಬನ್ನಿ ಈಗ ಇದರೊಳಗೆ ನಮ್ಮ ಗರಿಗಳು ಯಾವ ಥರ ಇದ್ದು ಕಾಳುಗಳು ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ. ಯಾಕಂದರೆ ಮೆಣಸಿನ ಬೀಳಲ್ಲಿ ಮರದಲ್ಲಿದ್ದಾಗ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ಹಂಗಾಗಿ ಇವಾಗ ನೀವು ನೋಡ್ಬೋದು ಈಗ ಮೂಟೆಲ್ಲಿರೋ ಗರಿಗಳು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಪರವಾಗಿಲ್ಲ, ವರ್ಷ ಇರೋ ಥರನೇ ಇದೆ ಅಂತ, ಏನೋ ತೀರಾ ಬತ್ತಾಗಿ ಏನಾರು ಸೈಜ್ ಇಲ್ದೆಲ್ಲ ಏನೂ ಹೋಗಿಲ್ಲ, ಚೆನ್ನಾಗಿದ್ದಾವೆ, ಪರವಾಗಿಲ್ಲ. ಇಷ್ಟಿದ್ರೆ ಸಾಕು. ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಕೂಡ ತೋಟದಲ್ಲಿ ಇದೇ ಥರ ಬಿಟ್ಟಿರ್ಬೋದು ಅನ್ಕೋತೀನಿ. ನಿಮ್ಮ ತೋಟದಲ್ಲಿ ಯಾವ ಥರ ಬಿಟ್ಟಿತ್ತು ಮತ್ತು ಯಾವ ಥರ ಇದ್ದು ಕಾಳುಗಳು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಇದೆಲ್ಲ ಕುಯ್ಕೊಬಂದೆಲ್ಲ ಮನೆಗಿಟ್ಟು ಎಲ್ಲ ಕ್ಲೀನಾಗಿ ಮುಚ್ಚಿಡೋ ಹೊತ್ತಿಗೆ 4:15 ಆಗೇ ಹೋಗಿತ್ತು. ಅದಾಗ್ತಿದ್ದಂಗೆ ಮಳೆ ಮೋಡ ಕೂಡ ಸಿಕ್ಕಾಪಟ್ಟೆ ಆಗಿತ್ತು, ಎಲ್ಲ ಕಡೆನೂ ಕೂಡ ಮೋಡ ಆಗಿತ್ತು. ನಾವು ಮಳೆ ಏನು ಬೇಡ ಅಂತ ಇದ್ವಿ, ಯಾಕಂದರೆ ಸ್ವಲ್ಪ ಬಂದು ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಒಂದು ಕಡೆಯಿಂದ ನೀರು ಹೊಡಿಯೋತ್ತಿಗೆ ಎಲ್ಲ ಹೂವಾಗೇ ಬಿಡುತ್ತೆ, ಅವಾಗ ನೀರು ಅರ್ಧಂಬರ್ಧ ಆಗುತ್ತೆ, ಹೊಡಿಯೋಕ್ಕೂ ಕೂಡ ಹಿಂಸೆ. ಹಂಗಾಗಿ ಅದಾಗ್ತಿದ್ದಂಗೆ ನೋಡ್ತಾ ಇದ್ದಂಗೆ ಮಳೆ ಬರೋಕ್ಕೆ ಶುರು ಆಗೇ ಬಿಡ್ತು. ಅಥವಾ ಈಗ ಬರ್ತೈತೆ ಬೇಡ ಅನ್ನೋಕ್ಕೂ ಆಗೋದಿಲ್ಲ. ಹೆಂಗೋ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನಾದ್ವಿ. ಹಂಗೆ ನೋಡ್ತಾನೇ ಇದ್ವಿ ಎಷ್ಟು ಬರ್ಬೋದು ಏನು ಅಂತ. ಏನಿಲ್ಲ ಅಂದ್ರೆ ಒಂದು 5 ಗಂಟೆ ತನಕ ಒಂದು ಅರ್ಧ ಗಂಟೆ ಬಂತು ಮಳೆ. ಎಷ್ಟು ಬಂದಿರ್ಬೋದು, ನಿಮ್ಮ ಕಡೆ ಎಲ್ಲ ಎಷ್ಟೆಷ್ಟು ಬಂತು ಅನ್ನೋದು ಕಮೆಂಟ್ ಮಾಡಿ. ಕೂಡ ಆಗಿದೆಲ್ಲ ನೋಡ್ಬಿಟ್ಟು ನಾನು ಕೂಡ ಸಿಕ್ಕಾಪಟ್ಟೆ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ಅಂತೂ ಬರಲೇ ಇಲ್ಲ. ಏನಿಲ್ಲ ಅಂದ್ರೆ ಬರೀ ಒಂದು ಅರ್ಧ ಗಂಟೆ ಬಂದುಬಿಟ್ಟು ನಿಂತೋಗ್ಬಿಡ್ತು ಮಳೆ. ಏನಿಲ್ಲ ಅಂದರೂ ಹೆಚ್ಚು ಕಡಿಮೆ ಒಂದು 25 ಸೆಂಟ್ಸ್ ಆಗಿದೆ. ಇಷ್ಟೆಲ್ಲ ಬಂದರೆ ಏನೂ ಸಾಲೋದಿಲ್ಲ ಮಳೆ. ಏನಿಲ್ಲ ಅಂದರೆ ಮಿನಿಮಮ್ 1 ಇಂಚಾದರೂ ಬರಲೇಬೇಕು, 1-1.5 ಇಂಚು ಅಷ್ಟಾದರೂ ಬಂದರೆ ಒಂದು ಸ್ವಲ್ಪ ನೀರು ಹೊಡೆದಾರು ತಪ್ಪುತ್ತೆ, ಅವಾಗ ಬ್ಯಾಕಿಂಗ್ನಾರು ಹೊಡ್ಕೊಬರ್ಬೋದು. ಇವಾಗ ಎಷ್ಟಾಗಿರುತ್ತೆ ಅಷ್ಟು ಹೂವು ಕೂಡ ಚೆನ್ನಾಗಿ ಆಗುತ್ತೆ. ಅಪ್ಪಿ ಏನಾದರೂ ಈಗ ಕರೆಕ್ಟಾಗಿ ಹೂವು ಆಗದಲೆ ಮತ್ತು ನಾವು ಇನ್ನೊಂದು ನೀರು ಹೊಡೆಯೋಕೆ ಹೋಗಿದಾಗ ಅದು ಕೂಡ ಸೆಟ್ ಆಗಲಿಲ್ಲ ಅಂದರೆ ಭಾರಿ ತೊಂದರೆ ಆಗುತ್ತೆ, ಸಿಕ್ಕಾಪಟ್ಟೆ ಡ್ರಾಪ್ ಕೂಡ ಆಗುತ್ತೆ. ಹಂಗಾಗಿ ಮಳೆ ಬರಬೇಕಾದ್ರೆ ಕರೆಕ್ಟಾಗಿ ಬಂದರೆ ಏನೋ ಒಂಥರ ಚಂದ. ಈ ಥರ ಸ್ವಲ್ಪ ಎಲ್ಲ ಬಂದುಬಿಟ್ಟು ಹಾಳು ಮಾಡಿದ್ರೆ ತುಂಬ ಕಷ್ಟ. ನಮ್ಮ ಕಡೆ ಒಂದು 25 ಸೆಂಟ್ಸ್ ಆಗಿದೆ. ನಿಮ್ಮ ಊರಲ್ಲಿ ಎಷ್ಟೆಷ್ಟಾಯಿತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ನೀವು ನೋಡ್ಬೋದು ಬಂದು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ, ಆಗಲೇ ಎಲ್ಲ ಮೋಡ ಎಲ್ಲ ಕೂಡ ಕ್ಲಿಯರ್ ಆಗ್ತಾಯಿದೆ. ಮತ್ತಿನ್ನೇನು ಬರೋ ಥರ ಏನು ಕಾಣ್ತಾ ಇಲ್ಲ. ನೋಡೋಣ, ಇನ್ನೂ ಒಂದು 2-3 ದಿವಸ ಇದೆ ಅಂತಿದ್ದಾರೆ. ಅವಾಗೇನಾದರೂ ಅಪ್ಪಿ ಮಳೆ ಆಯಿತು ಅಂದರೆ ಪರವಾಗಿಲ್ಲ. ಹಂಗೆ ಏನಾದರೂ ಮಳೆ ಆಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ತೊಂದರೆ. ನಾಳೆಯಿಂದ ನಾವು ಆದಷ್ಟು ನೀರು ಹೊಡೆಯೋಕ್ಕೆ ಶುರು ಮಾಡಬೇಕು ಅಂತ ಇದ್ದೀವಿ. ನೀವು ಕೂಡ ಯಾರು ನೀರು ಹೊಡೆದು ಮುಗಿಸಾಗಿದೆಯಾ, ನಿಮ್ಮ ಕಡೆ ಯಾವ ಥರ ಏನಾಗಿದೆ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆದಷ್ಟು ಎಲ್ಲ ಮೋಡ ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಇದೆ, ಮತ್ತೇನೇನು ಮಳೆ ಬರೋಂಗೆ ಏನು ಕಾಣ್ತಿಲ್ಲ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಇದೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಇನ್ನೂ ಯಾರು ನಮ್ಮ ಚಾನಲ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಆದಷ್ಟು ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ ಇದ್ದಾರೋ, ನಿಮಗೇನಾದ್ರು ಯೂಸ್ಫುಲ್ ಅನಿಸಿದರೆ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.